ಇದು ಟ್ಯಾಪಿಯೋಕ ಸ್ಟೀಮ್ ಕೇಕ್, ಮನೆಯಲ್ಲೇ ಬೆಳೆದಂಥ ಟ್ಯಾಪಿಯೋಕ. ಅದರ ಸಿಪ್ಪೆ ಗಟ್ಟಿ ಇರ್ತದೆ. ಸಿಪ್ಪೆನೇ ತೆಗೆದು ಅದನ್ನು ಗ್ರೇಟ್ ಮಾಡಬೇಕು. ಒಂದು ಬಾಣೆಯಲ್ಲಿ ತುಪ್ಪ ಹಾಕಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಚೆಂದ ಮಾಡಿ ಕೆಂಪಾಗಿ ಹುರಿಬೇಕು. ತುರಿದಲ್ಲಿದ್ದ ಹಾಲನ್ನು ಗಟ್ಟಿಯಾಗಿ ಹಿಂಡಿ ತೆಗಿಬೇಕು. ಒಂದು 3 ಕಪ್ಪು ಟಾಪಿಯೋಕಾಗೆ 2 ಕಪ್ಪು ತುರಿದ ಕೊಬ್ಬರಿಯನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 2 ಕಪ್ಪಿನಷ್ಟು ಸಕ್ಕರೆಯನ್ನು ಅದಕ್ಕೆ ಹಾಕಿ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಸ್ಲೈಟ್ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿ ಅದನ್ನು ಚೆಂದ ಮಾಡಿ ಕಲಿಸ್ಬೇಕು. ಈಗ ಒಂದು ಜರಡಿ ನಾನು ತಗೊಂಡಿದ್ದೇನೆ, ಅದಕ್ಕೆ ತುಪ್ಪ ಎಲ್ಲ ಸವರಬೇಕು. ಜರಡಿ ಯಾಕೆಂದರೆ ಅದರಲ್ಲಿರುವ ನೀರು ಎಕ್ಸ್ಟ್ರಾ ಕೆಳಗಿಳಿತದೆ. ಅಡಿಲೊಂದು ಪೇಪರ್ ಹಾಕಿ ಅದಕ್ಕೆ ತುಪ್ಪ ಸವರಿ ನಾವು ಹುರಿದದ್ದು ಗೋಡಂಬಿನ ಸರಿಯಾಗಿ ಹರಡಿಸಿ ಈ ಕಲಸಿದ ಮಿಕ್ಸರನ್ನು ಅದರಲ್ಲಿ ಹಾಕಿ ಸ್ವಲ್ಪ ಒತ್ತಿ ತುಂಬಿಸ್ಬೇಕು. ಅದನ್ನು ಈಗ ಚೆಂದ ಮಾಡಿ ಒತ್ತಿ ಎಲ್ಲ ಆಯ್ತಲ್ಲ, ಆ ಜರಡಿಯನ್ನು ಒಂದು ದೊಡ್ಡ ಸ್ಟೀಲ್ ಡಬ್ಬಿಯೊಳಗೆ ಹಾಕಿ ಕುಕ್ಕರ್ನಲ್ಲಿಟ್ಟು ಸ್ಟೀಮ್ ಮಾಡಬೇಕು. ಒಂದು 40 ನಿಮಿಷ ಆದರೂ ಸ್ಟೀಮ್ ಮಾಡಬೇಕಾಗ್ತದೆ. ಅದು ನಿಮ್ಮದು ಎಷ್ಟು ದಪ್ಪ ಇದೆ ಅದನ್ನು ಹೊಂದಿಕೊಂಡಿರುತ್ತೆ. ಈಗ ನೋಡಿ 40 ನಿಮಿಷ ಆದಮೇಲೆ ತೆಗೆದ್ರೆ ಬೆಂದು ಚೆನ್ನಾಗಿ ಒಂದು ಕೇಕಿನಂಗೆ ಆಗಿದೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಅದನ್ನು ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಒಂದು ಬಟ್ಲನ್ನು ಅದರಲ್ಲಿ ಮುಚ್ಚಿ ಅದನ್ನು ಉಲ್ಟ ಹಾಕಿದರೆ ಮೆಲ್ಲ ತಟ್ಟಬೇಕು. ಆವಾಗ ನಮಗೆ ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ತಿಂದರೆ ಆರೋಗ್ಯಕ್ಕೆ ಸಹ ಭಾಳ ಒಳ್ಳೆಯದಾದ ಕೇಕು. ಮಕ್ಕಳು ಸಹ ಭಾಳ ಇಷ್ಟಪಡ್ತಾರೆ. ಸಿಂಪಲ್ ಆ್ಯಂಡ್ ಟೇಸ್ಟಿ.